ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮ್ನ ನೋಡೋಣ ಬನ್ನಿ. ಈ ಸಮ್ ಬಂದ್ಬಿಟ್ಟು ನಾನು ಇದುವರೆಗೂ ಮಾಡಿದ್ನಲ್ಲ ಸಮ್ಸು ಅಂದ್ರೆ ಬಾರೋಯಿಂಗ್ ಕಾಸ್ಟ್ ರಿಲೇಟೆಡ್, ಆ ತರ ಅಲ್ವೇ ಅಲ್ಲ. ಸೊ ಈ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಮೇನ್ ಆಗಿ ಹೇಳ್ಬೇಕಂತಂದ್ರೆ 2 ಟೈಪ್ಸ್ ಇದೆ. ಒಂದ್ ಬಂದ್ಬಿಟ್ಟು ಜನರಲ್ ಲೋನು, ಇನ್ನೊಂದು ಸ್ಪೆಸಿಫಿಕ್ ಲೋನು. ಈ ಸ್ಪೆಸಿಫಿಕ್ ಲೋನು ಮತ್ತೆ ಜನರಲ್ ಲೋನ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಈ ಸ್ಪೆಸಿಫಿಕ್ ಲೋನ್ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನ ಬಿಲ್ಡ್ ಮಾಡೋದಕ್ಕೆ ಇಲ್ಲಂದ್ರೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ನಾವು ಲೋನ್ ತಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಪ್ರೀವಿಯಸ್ ವಿಡಿಯೋ ಎಲ್ಲ ನೋಡ್ಕೋಬಹುದಾಗುತ್ತೆ. 40 lakhs were borrowed, 20 lakhs were borrowed and 10 lakhs were borrowed ಅಂತ ಕೊಟ್ಟಿರ್ತಾರಲ್ಲ. ಫಾರ್ ವಾಟ್ ಪರ್ಪಸ್ ಅಂತಾನು ಅಲ್ಲೇ ಕೊಟ್ಟಿರ್ತಾರೆ. ಫಾರ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ದ ಪ್ಲಾಂಟ್, ಮೆಷಿನರಿ ಆರ್ ದ ಪ್ಲಾಟ್ ಅಂತ. ಬಟ್ ಈ ಜನರಲ್ ಲೋನ್ ಯಾವ ತರ ಅಂತ ಅಂದ್ರೆ, ನಮಗ್ ಬಂದ್ಬಿಟ್ಟು ಕ್ವಶನ್ ಎಲ್ಲ ಇಂಟ್ ಕೊಟ್ಟಿರ್ತಾನೆ. ಜನರಲ್ ಲೋನ್ಸ್ ಯಾವಾಗ ಅಂತಂದ್ರೆ ಒಂದು ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿರ್ತಾನೆ. ದ ಲೋನ್ಸ್ ವರ್ ಔಟ್ಸ್ಟ್ಯಾಂಡಿಂಗ್, ಆಲ್ರೆಡಿ ಅವ್ರ ಹತ್ರ ಲೋನ್ಸ್ ಇದೆ ಅಂತ ಇಲ್ಲಿ ಯಾವುದೇ ಬಾರೋ ಮಾಡ್ತಿಲ್ಲ. ಸೊ ಲೋನ್ಸ್ ಬಾರೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದ್ ಬಂದ್ಬಿಟ್ಟು ಒಂದು ಸ್ಪೆಸಿಫಿಕ್ ಪರ್ಪಸ್ ಅಂತಾನೆ ಬಾರೋ ಮಾಡಿರ್ತಾರೆ. ಬಟ್ ಇಲ್ಲಿ ಆಲ್ರೆಡಿ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ. ಇಲ್ಲಂತಂದ್ರೆ ಆವರೇಜ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾನೆ. ಔಟ್ಸ್ಟ್ಯಾಂಡಿಂಗ್ ಇಲ್ಲಂದ್ರೆ ಆವರೇಜ್ ಬ್ಯಾಲೆನ್ಸ್ ಆಫ್ ದ ಲೋನ್. ಇವೆರಡು ಕೊಟ್ಟಾಗ ನಾವು ಜನರಲ್ ಲೋನ್ ಆಗಿ ಟ್ರೀಟ್ ಮಾಡ್ಕೋಬೇಕಾಗುತ್ತೆ. ಜನರಲ್ ಲೋನ್ಗೆ ಫಾರ್ಮ್ಯಾಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಈ ಸಮ್ನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಎಬಿಸಿ ಲಿಮಿಟೆಡ್ ಸ್ಟಾರ್ಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಎನ್ ಅಸೆಟ್. ಒಂದು ಅಸೆಟ್ ನ ಕನ್ಸ್ಟ್ರಕ್ಟ್ ಮಾಡ್ತಿದಾರಂತೆ ಯಾವಾಗ 1st Jan ಅಂಡ್ ಇದು ಬಂದ್ಬಿಟ್ಟು ನಮ್ದು ಕ್ಯಾಲೆಂಡರ್ ಇಯರ್ ಆಗಿರುತ್ತೆ, ನಾಟ್ ದ ಫೈನಾನ್ಷಿಯಲ್ ಇಯರ್. ಫಾರ್ ದಿಸ್ ಪರ್ಪಸ್ 3 loans were outstanding. ಸೊ ಅಸೆಟ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಅವ್ರ ಹತ್ರ 3 loans ಇದೆಯಂತೆ. ಲೋನ್ 1 ಬಂದ್ಬಿಟ್ಟು 80 lakhs at 11% ಇಂಟ್ರೆಸ್ಟ್ ರೇಟ್ ಇದೆಯಂತೆ. ಅಂಡ್ ಲೋನ್ 2 ಬಂದ್ಬಿಟ್ಟು 70,000 ಇದೆಯಂತೆ, ಅದು 15% ಇಂಟ್ರೆಸ್ಟ್ ರೇಟ್. ಅಂಡ್ ಲೋನ್ 3 ಬಂದ್ಬಿಟ್ಟು 40 lakhs ಇದೆಯಂತೆ, at 17% ಇಂಟ್ರೆಸ್ಟ್ ರೇಟ್. ಇವ್ರ ಹತ್ರ 3 ಲೋನ್ಸ್ ಇದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ಇರೋ ಲೋನ್ಸ್ ಅಲ್ಲಿ ಯಾವಾಗೆಲ್ಲ ಒಂದು ಫಂಡ್ಸ್ ನ ಅಸೆಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. 1st Jan ಬಂದ್ಬಿಟ್ಟು 25 lakhs ನ ಅಸೆಟ್ ಅಲ್ಲಿ ಯೂಸ್ ಮಾಡ್ಕೊಂಡವ್ರೆ. ಅಂಡ್ 1st May ಬಂದ್ಬಿಟ್ಟು 20 lakhs ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಮಂತ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇವನು ಮೇಗ್ ಯೂಸ್ ಮಾಡಿದಾನೆ ಅಂತಂದ್ರೆ ಡಿಸೆಂಬರ್ ವರೆಗೂ ಎಷ್ಟು ಮಂತ್ ಇರುತ್ತೋ ಅಷ್ಟನ್ನ ಮಾತ್ರ ನಾವು ಕ್ಯಾಪಿಟಲೈಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ 1st October 2022 ಬಂದ್ಬಿಟ್ಟು 15 lakhs ನ ಯೂಸ್ ಮಾಡ್ಕೊಂಡಿದ್ದಾನಂತೆ. ಸೊ ಇಲ್ಲೇನ್ ಹೇಳ್ತಿದ್ದಾನೆ, ಕ್ಯಾಲ್ಕುಲೇಟ್ ದ ಬಾರೋಯಿಂಗ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಒಂದು, ಇನ್ನೊಂದು ಕಾಸ್ಟ್ ಆಫ್ ದ ಅಸೆಟ್, ಎರಡೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ಲೆಟ್ ಅಸ್ ಸಾಲ್ವ್ ದ ಸಮ್. ಕಮ್ ಆನ್ ಗೈಸ್. ಸೊ ಸ್ಟೆಪ್ 1 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಆಫ್ ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್. ಒಂದು ಆವರೇಜ್ ಅಮೌಂಟ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸ್ಟೆಪ್ 1 ಅಲ್ಲಿ ನಾವು ಈ ಅಮೌಂಟ್ ನ ಯೂಸ್ ಮಾಡ್ತೀವಿ. ದ ಅಮೌಂಟ್ ವಿಚ್ ವರ್ ಯುಟಿಲೈಸ್ಡ್ ಅಂದ್ರೆ ಇನ್ವೆಸ್ಟೆಡ್, ಎಷ್ಟು ಅಮೌಂಟ್ ನಾವು ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವೋ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡ್ಬೋದು ನೀವು ಹೆಡ್ಡಿಂಗ್ ಅದೇ ಬರ್ತಿದ್ದೀನಿ, ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್. ಒಂದು ಅಸೆಟ್ ಅಲ್ಲಿ ಆವರೇಜ್ ಆಗಿ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಓವರ್ ಆಲ್ ಅಮೌಂಟ್ ಇರೋದನ್ನ ಆವರೇಜ್ ಮಾಡ್ಕೋಬೇಕಾಗುತ್ತೆ. ಸೊ ಅಸೆಟ್ ಅಲ್ಲಿ ಯೂಸ್ ಮಾಡ್ತಿರೋ ಅಮೌಂಟ್ ಅಂದ್ರೆ ಏನಿಲ್ಲ, ಇನ್ವೆಸ್ಟ್ ಮಾಡ್ತಿರೋ ಅಮೌಂಟ್ ಬಂದ್ಬಿಟ್ಟು 25 lakhs ಇದೆ, 20 lakhs ಇದೆ, 15 lakhs ಇದೆ. ಇದನ್ನೆಲ್ಲ ಯಾವಾಗ ಇನ್ವೆಸ್ಟ್ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು 1st Jan 25 lakhs ನ ಯೂಸ್ ಮಾಡ್ತಿದ್ದಾನೆ ಅಂತಂದ್ರೆ ಈ 1 lakh ಇಂದ ಹಿಡಿದ್ಬಿಟ್ಟು ಡಿಸೆಂಬರ್ 30 ವರೆಗೂ ಅದು ಇದ್ದೇ ಇರುತ್ತೆ, ಅಸೆಟ್ ಅಲ್ಲಿ ಯೂಸ್ ಆಗಿರುತ್ತೆ ಅಂತ ಅರ್ಥ. ಸೊ 1 year 25 lakhs ನೋಡ್ಕೋಬಹುದು ನೀವು. 1st Jan ಯೂಸ್ ಮಾಡ್ತಿದ್ದಾನೆ, ಅದು ಎಂಟೈರ್ ಅಮೌಂಟ್ ಅಸೆಟ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಸೊ 25 lakhs ಇಂಟು 12 months ಡಿವೈಡೆಡ್ ಬೈ 12 months ಮಾಡಿದ್ರೆ ನಮಗೆ 25 lakh ಬರುತ್ತೆ. ನೀವು ಡೈರೆಕ್ಟ್ ಆಗೂ ಬರ್ಕೋಬಹುದು. ಅಂಡ್ ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ, 1st May ಬಂದ್ಬಿಟ್ಟು 20 lakhs ನ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾನಂತೆ. ಸೊ 20 lakhs ನ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾನೆ ಅಂತಂದ್ರೆ ನಾವು ಅಲ್ಲಿ ಯಾವ ಮಂತ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು, ಮೇ ಅಲ್ಲಿ ಇನ್ವೆಸ್ಟ್ ಮಾಡಿದಾನೆ. ಸೊ ಮೇ ಇಂದ ಹಿಡಿದ್ಬಿಟ್ಟು ಡಿಸೆಂಬರ್ ವರೆಗೂ ಎಷ್ಟು ಮಂತ್ಸ್ ಇರುತ್ತೋ ಅದನ್ನ ತಗೋಬೇಕಾಗುತ್ತೆ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 8 months ಬರುತ್ತೆ. ಸೊ 8 months ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. 20 lakhs ಇಂಟು 8 ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ ನಮ್ಗೆ ಆವರೇಜ್ ಅಮೌಂಟ್ ಗೊತ್ತಾಗುತ್ತೆ. 13,33,333 rupees. ಸೊ 2 ಅಮೌಂಟ್ ಇನ್ವೆಸ್ಟ್ ಮಾಡಿರೋದು ಗೊತ್ತಾಯ್ತು. ಇವಾಗ 3ನೇ ಅಮೌಂಟ್ ಯಾವಾಗ ಇನ್ವೆಸ್ಟ್ ಮಾಡಿದಾನೆ, ಆನ್ 1st October ಅಕ್ಟೋಬರ್ಗೆ ಇನ್ವೆಸ್ಟ್ ಮಾಡ್ತಿದ್ದಾನಂತೆ. 15 lakhs ಅದು ಎಷ್ಟು ಮಂತ್ಗೆ, ಅಪ್ ಟು ಡಿಸೆಂಬರ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ದು ಇದು ಕ್ಯಾಲೆಂಡರ್ ಇಯರ್. ಅಂಡ್ ಅಕ್ಟೋಬರ್ ಅಂತ ಬಂದಾಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 months ಮಾತ್ರ ನಾವು ಅವರೇಜ್ ಅಮೌಂಟ್ ತಗೋಬೇಕಾಗುತ್ತೆ. ಈ 15 lakhs ಇಂಟು 3 ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ 3,75,000 ಬರುತ್ತೆ. ಇದೆಲ್ಲ ನಾವು ಆಡ್ ಮಾಡ್ಕೊಂಡ್ರೆ ನಮ್ಗೆ 42,08,333 rupees ಬರುತ್ತಲ್ಲ, ಇದೇ ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್. ಸೊ ಸ್ಟೆಪ್ 1 ಕಂಪ್ಲೀಟ್ ಆಯ್ತು. ಇವಾಗ ಬರುತ್ತೆ ಸ್ಟೆಪ್ 2. ಇಲ್ಲಿ ನಾವು ಆವರೇಜ್ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅಂತ ತೋರಿಸಿದೀವಿ. ಸೊ ಇದು ಸ್ಟೆಪ್ 1 ಅಲ್ಲಿ ಯೂಸ್ ಮಾಡಿದ್ರೆ ಇದನ್ನ ನಾವು ಸ್ಟೆಪ್ 2 ಅಲ್ಲಿ ಯೂಸ್ ಮಾಡ್ತೀವಿ. ಸ್ಟೆಪ್ 1 ಅಲ್ಲಿ ಎಷ್ಟು ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ, ಸ್ಟೆಪ್ 2 ಅಲ್ಲಿ ಎಷ್ಟು ಅಮೌಂಟ್ ನ ಬಾರೋ ಮಾಡಿದೀವಿ ಆವರೇಜ್ ತಗೊಳ್ತೀವಿ ಅಷ್ಟೇ. ನೀವು ನೋಡ್ಕೋಬಹುದು ನೀವು ವೇಟೆಡ್ ಆವರೇಜ್ ಬಾರೋಯಿಂಗ್ ಕಾಸ್ಟ್.
ಇಲ್ಲಿ ವೇಟೆಡ್ ಆವರೇಜ್ ಮಾಡ್ಕೊಳ್ತೀವಿ. ಯಾವ್ದು ಬಾರೋಯಿಂಗ್ ಕಾಸ್ಟ್, ಬಾರೋಡ್ ಫಂಡ್ ಏನಿದೆಯಲ್ಲ ಅದನ್ನ ವೇಟೆಡ್ ಅಮೌಂಟ್ ನ ತಗೊಳ್ತೀವಿ. ಇಲ್ಲಿ ನೋಡ್ಬೋದು ನೀವು 80 lakhs ಇದೆ ಲೋನ್ 1, ಲೋನ್ 2 70 lakhs ಇದೆ, ಅಂಡ್ ಲೋನ್ 3 ಬಂದ್ಬಿಟ್ಟು 40 lakhs ಇದೆ. ಈ ಮೂರು ಅಮೌಂಟ್ ನ ನಾವು ಆಡ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 1,90 lakhs ಬರುತ್ತೆ. ಓಕೆನಾ? ಸೊ ಇವಾಗ ನಾವು ಆವರೇಜ್ ಮಾಡ್ಕೋಬೇಕಾಗುತ್ತೆ. ಈ ಆವರೇಜ್ ಹೆಂಗ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಲೋನ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಲೋನ್ ಅಮೌಂಟ್ ಇಂಟು ಇಂಟ್ರೆಸ್ಟ್ ರೇಟ್. ಇದೊಂದು ಫಾರ್ಮುಲಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೇಮ್ ಸಮ್ನೆ ಅಪ್ಲೋಡ್ ಮಾಡ್ತೀನಿ, ಬಟ್ ಅಲ್ಲಿ ಬೇರೆ ಮೆಥಡ್ ಯೂಸ್ ಮಾಡಿರ್ತೀನಿ. ಅದು ತುಂಬಾ ಈಸಿ ಆಗಿರುತ್ತೆ. ನಿಮ್ಗೆ ಆ ಮೆಥಡ್ ಬೇಕಂದ್ರೆ ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಇದೊಂದು ಫಾರ್ಮುಲಾ ಇದೆ, ಆ ವಿಡಿಯೋದಲ್ಲಿ ಇನ್ನೊಂದ್ ತರ ಹೇಳ್ಕೊಡ್ತೀನಿ. ಅದು ತುಂಬಾ ಸಿಕ್ಕಾಪಟ್ಟೆ ಈಸಿ ಇದೆ ಇದಕ್ಕಿಂತ. ಇಲ್ಲಿ ನೋಡ್ಕೋಬಹುದು ನೀವು, ಲೋನ್ ಅಮೌಂಟ್ ಎಷ್ಟಿದೆ? 80 lakhs ಇದೆ. ಸೊ ಟೋಟಲ್ ಲೋನ್ ಅಮೌಂಟ್ ಬಂದ್ಬಿಟ್ಟು 1,90 lakhs ಇದೆ, ಅಂಡ್ ಫಸ್ಟ್ ಲೋನ್ ಬಂದ್ಬಿಟ್ಟು 11% ಇದೆ. ಸೊ 80 lakhs ಡಿವೈಡೆಡ್ ಬೈ 1,90 lakhs ಇಂಟು 11 ಮಾಡ್ಕೋಬೇಕು, ನಾಟ್ 11%. ಇಂಟು 11 ಮಾಡ್ಕೊಳ್ಳೋಣ. ಇದು ಪರ್ಸೆಂಟ್ ಇಲ್ಲ. 80 lakhs ಡಿವೈಡೆಡ್ ಬೈ 1,90 lakhs ಇಂಟು 11 ಮಾಡ್ಕೊಂಡ್ರೆ ನಮ್ಗೆ 0.421 ಬರುತ್ತೆ. ಇದು 80 lakhs ನ 1,90 lakhs ಇಂದ ಡಿವೈಡ್ ಮಾಡ್ಕೊಂಡ್ರೆ 0.421 ಬರುತ್ತೆ. ಅದನ್ನ 11 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 4.63 ಬರುತ್ತೆ. ಸೊ ಫಸ್ಟ್ ಲೋನ್ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಾಯ್ತು. ಇವಾಗ ಬರುತ್ತೆ ಲೋನ್ 2. ವೇಟೆಡ್ ಅವರೇಜ್ ಆಫ್ ಲೋನ್ 1 ಸಿಕ್ಕಿದೆ. ಲೋನ್ 2 ಇವಾಗ ಕಂಡಿಡಿಯೋಣ. 70 lakhs ಇದೆ. ಓವರ್ ಆಲ್ ಅಮೌಂಟ್ 1,90 lakhs ಇದೆ. ಸೊ 70 lakhs ಡಿವೈಡೆಡ್ ಬೈ 1,90 lakhs ಮಾಡ್ಕೊಂಡ್ರೆ ನಮ್ಗೆ 0.368 ಬರುತ್ತೆ. ಇದು 15, ನಾಟ್ 15%. ಸೊ ಈ ಬಂದಿರೋ 0.368 ಅಲ್ಲಿ ನಾವು 15 ಮಾಡ್ಕೊಂಡ್ರೆ ನಮ್ಗೆ 5.25% ಸಿಗುತ್ತೆ. ಇದು ಪರ್ಸೆಂಟ್, ಇಲ್ಲಿ ಬರೋದೆಲ್ಲ ಪರ್ಸೆಂಟ್, ಆವರೇಜ್ ಪರ್ಸೆಂಟ್. ಅಂಡ್ ಲೋನ್ 3 ಬಂದ್ಬಿಟ್ಟು 40 lakhs ಇದೆ. ಓವರ್ ಆಲ್ ಬಂದ್ಬಿಟ್ಟು 1,90 lakhs ಇದೆ. ಇಂಟು 17 ಮಾಡ್ಕೊಳ್ಬೇಕು. ಸೊ 40 lakhs ಡಿವೈಡೆಡ್ ಬೈ 1,90 lakhs ಮಾಡ್ಕೊಂಡ್ರೆ ನಮ್ಗೆ 0.210 ಬರುತ್ತೆ. ಅದನ್ನ 17% ಅಲ್ಲ, ಪರ್ಸೆಂಟೇಜ್ ತಗೋಬಾರ್ದು, ಜಸ್ಟ್ 17 ಅಂತ ಮಾತ್ರ ತಗೋಬೇಕಾಗುತ್ತೆ. ಅವಾಗ ನಮ್ಗೆ 3.57 ಬರುತ್ತೆ. ಈ ಮೂರನ್ನು ನಾವು ಆಡ್ ಮಾಡ್ಕೊಂಡ್ರೆ ನಮ್ಗೆ ವೇಟೆಡ್ ಅವರೇಜ್ ಬಾರೋಯಿಂಗ್ ಕಾಸ್ಟ್ ಗೊತ್ತಾಗುತ್ತೆ. ಅದು ಬಂದ್ಬಿಟ್ಟು 13.72. ದಿಸ್ ದ 13.72. ಇಟ್ ಇಸ್ ನೋನ್ ಎಸ್ ವೇಟೆಡ್ ಅವರೇಜ್ ಬಾರೋಯಿಂಗ್ ಕಾಸ್ಟ್. ಸೊ ಇವಾಗ ನಾವು ಸ್ಟೆಪ್ 2 ಕ್ಯಾಲ್ಕುಲೇಟ್ ಮಾಡಾಯ್ತು. ಸ್ಟೆಪ್ 3 ಕ್ಯಾಲ್ಕುಲೇಟ್ ಮಾಡೋಣ. ಅಂಡ್ ದಿಸ್ ಇಸ್ ದ ಫೈನಲ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಸ್ಟೆಪ್ 3 ಬಂದ್ಬಿಟ್ಟು ನಮಗೆ ಕೇಳಿದ್ನಲ್ಲ, ಕ್ಯಾಲ್ಕುಲೇಟ್ ದ ಬಾರೋಯಿಂಗ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್. ಸೊ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಎಲಿಜಿಬಲ್ ಬಾರೋಯಿಂಗ್ ಕಾಸ್ಟ್ ಇಸ್ ಈಕ್ವಲ್ ಟು ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್. ನಮ್ಗೆ ಇಲ್ಲಿ ಆವರೇಜ್ ಅಮೌಂಟ್ ಬಂತಲ್ಲ, ಈ ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್ ಏನ್ ಬಂದಿರುತ್ತೋ ಅದನ್ನ ನಾವು ಬಂದ್ಬಿಟ್ಟು ಈ ವೇಟೆಡ್ ಆವರೇಜ್ ಜೊತೆ ಇಂಟು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಪರ್ಸೆಂಟೇಜ್, ಇದು ಪರ್ಸೆಂಟೇಜು, ನಾವು ಅದ್ರ ಮೇಲೆ ಪರ್ಸೆಂಟೇಜ್ ನ ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು, ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್ ಇಂಟು ವೇಟೆಡ್ ಆವರೇಜ್ ಬಾರೋಯಿಂಗ್ ಕಾಸ್ಟ್. ನಮಗ್ ಬಂದಿರೋದು ಆವರೇಜ್ ಅಮೌಂಟ್ ಇನ್ವೆಸ್ಟೆಡ್ 42,08,333 ಇಂಟು 13.72% ಮಾಡ್ಕೊಂಡ್ರೆ ನಿಮ್ಗೆ 5,73,380 rupees ಬರುತ್ತೆ, 383 rupees ಬರುತ್ತೆ. ಅದೇ ಬಂದ್ಬಿಟ್ಟು ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಇಟ್ಸ್ ದ ಬಾರೋಯಿಂಗ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್. ನಿಮ್ಗೆ ಈ ಮೆಥಡ್ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಒಂದು ಮೆಥಡ್ ಅಪ್ಲೋಡ್ ಮಾಡ್ತೀನಿ. ಅದು ಪಾರ್ಟ್ ಅಂದ್ರೆ ಸ್ಟೆಪ್ 2, ನಾಟ್ ಸ್ಟೆಪ್ 1 ಅಂಡ್ ಸ್ಟೆಪ್ 3. ಸ್ಟೆಪ್ 2 ಇನ್ನು ಸಿಂಪಲ್ ಆಗಿರುತ್ತೆ, ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ನಮ್ಗೆ ಕ್ವಶನ್ ಅಲ್ಲಿ ಏನ್ ಕೇಳಿದ್ದ, ಕಾಸ್ಟ್ ಎಲಿಜಿಬಲ್ ಫಾರ್ ಬಾರೋಯಿಂಗ್ ಕಾಸ್ಟ್ ಕಂಡಿಡ್ದಾಯ್ತು. ಇವಾಗ ಕಾಸ್ಟ್ ಆಫ್ ದ ಅಸೆಟ್, ಒಂದು ಅಸೆಟ್ ಗೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಕಂಡುಹಿಡ್ಕೋಬೇಕಂತೆ. ಸೊ ಅಸೆಟ್ ಅಲ್ಲಿ ನಾವು ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ಆಡ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಗಿಲ್ಲಿ ಕ್ಯಾಪಿಟಲೈಸೇಷನ್ ಅಮೌಂಟ್ ಬಂದಿದೆಯಲ್ಲ, ಈ 5,77,383 rupees ನ ಆಡ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಕಾಸ್ಟ್ ಆಫ್ ದ ಅಸೆಟ್. ನಾವ್ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿರೋದು, 25 lakhs ನ ಇನ್ವೆಸ್ಟ್ ಮಾಡಿದೀವಿ, ಅಂಡ್ 20 lakhs ನ ಇನ್ವೆಸ್ಟ್ ಮಾಡಿದೀವಿ, 15 lakhs ನ ಇನ್ವೆಸ್ಟ್ ಮಾಡಿದೀವಿ ಅಂತ ಅಸೆಟ್ ಅಲ್ಲಿ. ಸೊ ಇಲ್ಲಿ ನೋಡ್ಕೋಬಹುದು ನೀವು, ಒಂದ್ ಅಸೆಟ್ಗೆ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿದೀವೋ ಅದನ್ನ ತಗೋಬೇಕಾಗುತ್ತೆ. ಸೊ ಇದೆಲ್ಲ ಆಡ್ ಮಾಡ್ಕೊಂಡ್ರೆ 60 lakh ಬರುತ್ತೆ. ಈ ಬರೋ 60 lakh ಅಲ್ಲಿ ನಾವು ಕ್ಯಾಪಿಟಲೈಸೇಷನ್ ಮಾಡಿರೋ ಅಮೌಂಟ್ ಇದೆಯಲ್ಲ, 5,77,383 rupees ನ ಆಡ್ ಮಾಡ್ಕೋಬೇಕಾಗುತ್ತೆ. ಅದು ಕ್ಯಾಪಿಟಲೈಸೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್.
ಅವಾಗ ನಮಗೆ ಬರುತ್ತೆ 65,77,383 rupees. ದಟ್ ಇಸ್ ನಾನ್ ಇಸ್ ದ ಕಾಸ್ಟ್ ಆಫ್ ದ ಅಸೆಟ್. ಸೊ ನಾವು ಕಾಸ್ಟ್ ಆಫ್ ದ ಅಸೆಟ್ ನ ಕೂಡ ಕಂಡುಹಿಡಿದಾಯ್ತು. ಅಂಡ್ ಕಾಸ್ಟ್ ಎಲಿಜಿಬಲ್ ಫಾರ್ ಕ್ಯಾಪಿಟಲೈಸೇಷನ್ ಅಂದ್ರೆ ಬಾರೋಯಿಂಗ್ ಕಾಸ್ಟ್ ಅದನ್ನ ಕೂಡ ಕಂಡುಹಿಡಿದಿದ್ದೀವಿ. ಹೆನ್ಸ್ ಅವ್ರು ಕೇಳಿರೋ ಎರಡನ್ನೂ ನಾವು ಸಾಲ್ವ್ ಮಾಡಿದ್ದೀವಿ ಅಂತ ಅಂದ್ರೆ ಈ ಸಮ್ನ ಸಾಲ್ವ್ ಮಾಡಿದ್ದೀವಿ ಅಂತ ಅರ್ಥ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಅದರಲ್ಲೂ ಸೇಮ್ ಇದೇ ರಿಲೇಟೆಡ್ ಸಮ್ಸ್ ನ ಅಪ್ಲೋಡ್ ಮಾಡ್ತೀನಿ, ಬಟ್ ಅಲ್ಲಿ ಸ್ಟೆಪ್ 2 ಮೆಥಡ್ ಚೇಂಜ್ ಆಗಿರುತ್ತೆ, ಅದನ್ನ ನೋಡ್ಕೊಳ್ಳಿ ಒಂದ್ಸತಿ.